ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಸ್ನೇಹಿತರೆ, ನಡೆದಾಡುವ ದೇವರು ಎಂದು ಕರೆಸಿಕೊಳ್ಳುತ್ತಿದ್ದ ಸ್ವರ್ಗಸ್ಥ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಒಂದು ಕಡೆ ಹೀಗೆ ಹೇಳಿದ್ದಾರೆ: ಶಿಕ್ಷಣದ ಅರ್ಥ ಕೇವಲ ಪುಸ್ತಕ ಓದುವುದು ಅಲ್ಲ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಗೌರವದಿಂದ ನೋಡುವುದನ್ನ ಕಲಿಸಿದಾಗಲೇ ಅದು ನಿಜವಾದ ಶಿಕ್ಷಣವಾಗುತ್ತದೆ ಎಂಬುದಾಗಿ. ಹೌದು ಸ್ನೇಹಿತರೆ, ಆದರೆ ಇಂದಿನ ಶಿಕ್ಷಣ ವ್ಯವಸ್ಥೆ ಜಸ್ಟ್ ಪುಸ್ತಕ ಓದು, ಮಾರ್ಕ್ಸ್ ತೆಗೆದುಕೋ ಎನ್ನುವುದಕ್ಕಷ್ಟೇ ಸೀಮಿತವಾಗಿದೆ ಎಂದರೆ ತಪ್ಪಾಗಲಾರದು. ತರಹವಾರಿ ಸ್ಕೂಲ್ಸ್ ಅನ್ನ ನೋಡ್ತೇವೆ, ನ್ಯಾಷನಲ್, ಇಂಟರ್ನ್ಯಾಷನಲ್, ಗುರುಕುಲ ಮುಂತಾದವು. ಆದರೆ ಎಲ್ಲೆಲ್ಲಿಯೂ ಬುಕ್ ವರ್ಮ್ಸ್ನೇ ನೋಡ್ತೇವೆ. ಪುಸ್ತಕದ ಉಳದ ರೀತಿಯಲ್ಲಿ ಮಕ್ಕಳು ಹೋಗಲಿ, ಓದುತ್ತಿರುವ ಪುಸ್ತಕದ ತಿರುಳು ಜ್ಞಾನ ತಿಳಿದಿದೆಯೇ ಎಂದರೆ ಖಂಡಿತ ಇಲ್ಲ. ಗಮನಿಸಿ ಒಮ್ಮೆ, ಜಸ್ಟ್ ಟೀಚರ್ಸ್ ಹೇಳಿಕೊಟ್ಟಷ್ಟೇ, ಅದನ್ನು ಮೀರಿ ಇಲ್ಲ. ಟೀಚರ್ಸ್ ಕೂಡ ಅಷ್ಟೇ, 10 ವರ್ಷದ ಸಮಯದಲ್ಲಿ ಯಾವ ಯಾವ ಕ್ವಶನ್ ಪೇಪರ್ ಹೇಗಿತ್ತು ಅವುಗಳನ್ನು ರೆಫರ್ ಮಾಡಿ ಪಾಠ. ಸಂಪೂರ್ಣ ಪುಸ್ತಕದ ಜ್ಞಾನದ ಕೊರತೆ, ಜನರಲ್ ನಾಲೆಡ್ಜ್, ಸಾಮಾಜಿಕ ವರ್ತನೆಯ ಕೊರತೆಯೂ ಹೌದು, ಎದ್ದು ಕಾಣುತ್ತಿದೆ. ಹೌದಲ್ವೇ ಸ್ನೇಹಿತರೆ? ಶಿಕ್ಷಣವೆಂದರೆ ಒಬ್ಬ ಮನುಷ್ಯನನ್ನ ಸಂಪೂರ್ಣ ಮಾಡುವುದು. ಮಗುವಿನ ಅಪೇಕ್ಷೆ, ಅವನ ತುಡಿತ ಎಲ್ಲವುಗಳ ಅರಿತು ಜ್ಞಾನವನ್ನ ಬೋಧಿಸಿದಾಗ ಅಥವಾ ಕೊಟ್ಟಾಗ ಮಗು ಸಂಪೂರ್ಣ ವ್ಯಕ್ತಿ, ಜ್ಞಾನವುಳ್ಳ ವ್ಯಕ್ತಿಯಾಗಲು ಸಾಧ್ಯ. ಸುಭದ್ರವಾದ ಜ್ಞಾನದ ಅರಿವು ವ್ಯಕ್ತಿಯನ್ನ ಸದೃಢ ಮಾಡಬಹುದು. ಶಾಲೆ ಎಂದರೆ, ಶಿಕ್ಷಣ ಎಂದರೆ ಕಲೆ, ಸಾಹಿತ್ಯ, ವಿಷಯ ಜ್ಞಾನ, ಕ್ರೀಡೆ, ವ್ಯಕ್ತಿತ್ವ ರೂಪುಗೊಳ್ಳುವಿಕೆ ಎಲ್ಲವೂ ಮಿಳಿತವಾದಾಗಲೇ ಅದು ಸಂಪೂರ್ಣ ಶಿಕ್ಷಣ. ತರಗತಿಗೆ ತಕ್ಕ ಪಠ್ಯ ಪುಸ್ತಕದ ಊರಣ ಹಚ್ಚಿದರೆ ಸಾಲದು. ಸಮಾಜ, ಪರಿಸರ, ವ್ಯಕ್ತಿತ್ವ, ಕೈಗೆಲಸ, ಆಲೋಚನಾ ದಾಟಿ, ಬರವಣಿಗೆ, ಪ್ರತಿ ವಿಷಯಕ್ಕೂ ತನ್ನದೇ ಮೌಲ್ಯಗಳಿದೆ. ಇವೆಲ್ಲವುಗಳ ಸಂಗಮದಿಂದ ನಿಜವಾದ ಶಿಕ್ಷಣ ಮಗುವಿಗೆ ಸಿಕ್ಕುತ್ತದೆ ಸ್ನೇಹಿತರೆ. ಮರದ ಬೇರು ಕಣ್ಣಿಗೆ ಕಾಣೋದಿಲ್ಲ, ಆದರೆ ಇಡೀ ಮರವನ್ನ ಅದು ಹಿಡಿದಿಟ್ಟುಕೊಳ್ಳುತ್ತದೆ. ಹಾಗೆಯೇ ನಮ್ಮ ಮೌಲ್ಯಗಳು ಅದೃಶ್ಯವಾದರೂ ನಮ್ಮ ಬದುಕನ್ನ ಕಾಯುತ್ತವೆ. ಈ ಬೇರಿನಷ್ಟೇ ಮುಖ್ಯ ನಮ್ಮ ಶಿಕ್ಷಣ. ಯೋಚಿಸಿ ಸ್ನೇಹಿತರೆ, ಜಸ್ಟ್ ಪುಸ್ತಕದ ಕ್ರಿಮಿ ಮಾಡದೆ ಪರಿಸರ, ಸಮಾಜ ಇವುಗಳ ಅರಿವಿನೊಂದಿಗೆ ಮಗುವಿನಲ್ಲಿರುವ ಆಲೋಚನಾ ದಾಟಿ ಅಥವಾ ಮಗುವಿನಲ್ಲಿರುವ ಸುಪ್ತ ಪ್ರತಿಭೆಯನ್ನ ಹೊರತಂದು ರೂಪಿಸುವುದಾದರೆ ಆ ಮಗು ಎಲ್ಲಾ ರೀತಿಯಲ್ಲೂ ಪರಿಪೂರ್ಣ ವ್ಯಕ್ತಿಯಾಗಲು ಸಾಧ್ಯ. ಈ ಶ್ರಮ ತಂದೆ, ತಾಯಿ ಮತ್ತು ಶಾಲೆಯ ಶಿಕ್ಷಕರದ್ದು ಕೂಡ. ಕುಟುಂಬವಾಗಿ ಮಗುವಿಗೆ ಸಮಾಜದ ಮೌಲ್ಯಗಳನ್ನು, ಪ್ರತಿಯೊಬ್ಬ ವ್ಯಕ್ತಿಯನ್ನ ಗೌರವದಿಂದ ಕಾಣುವಂತ ನಡತೆಯನ್ನ ಕುಟುಂಬದ ಸದಸ್ಯರೇ ಮಾಡಬೇಕಿದೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎನ್ನುವ ಉಕ್ತಿಯಂತೆ ನಾವು ಇಂದಿನ ದಿನ ಎಷ್ಟೋ ಮಕ್ಕಳು ಅಜ್ಜಿ ತಾತ ಅಷ್ಟೇಕೆ ನೆರೆಹೊರೆಯವರನ್ನ ಸಹ ಸರಿಯಾಗಿ ಮಾತನಾಡದ, ಆಪ್ತರನ್ನ ಗೌರವ ಕೊಡದ, ಅಷ್ಟೇಕೆ ಬಾಲ್ಯವನ್ನ ಸುಂದರವಾಗಿ ಮುಗ್ಧವಾಗಿ ಜೀವಿಸಬೇಕಾದ ಮಗು ಶಾಲೆಯ ಸಹಪಾಠಿಗಳ ಜೊತೆ ತನ್ನ ತಂದೆ ತಾಯಿ ತಮ್ಮ ಸ್ನೇಹಿತರೊಟ್ಟಿಗೆ ಮಾತನಾಡುವ ರೀತಿ ಬಹಳ ಮೆಚ್ಯೂರ್ಡ್ ಆಗಿರುವ ಪರಿಸ್ಥಿತಿಗಳೂ ಇದೆ. ಹೆಣ್ಣು ಮಗುವಾದರೆ ತಾಯಿ ತನ್ನ ಫ್ರೆಂಡ್ ಒಟ್ಟಿಗೆ ಮಾತನಾಡುವ ಸೂಕ್ಷ್ಮ ಮಾತುಗಳನ್ನ ಅದರ ವರ್ತನೆಯಲ್ಲಿ ತೋರಿಸುತ್ತದೆ. ಗಂಡು ಹೆಣ್ಣು ಮಗು ಹಣದ ದೊಡ್ಡಸ್ತಿಕೆಯ ಜಂಬದ ಮಾತು ಗಮನಿಸಿ ಸ್ನೇಹಿತರೆ, ಬಾಲ್ಯ ಮುದುರಿ ಹೋಗಿದೆ. ಈ ರೀತಿ ಬೆಳೆದ ಮಗು ಶಾಲೆಯಲ್ಲಿ 5 ಅಥವಾ 6ನೇ ಕ್ಲಾಸಿಂದ 10ರವರೆಗಿನ ಮಕ್ಕಳಲ್ಲಿ ಕಾಣುತ್ತಿರುವ ಈ ವಿಪರೀತ ನಡವಳಿಕೆಗೆ ಕಾರಣ ಮನೆಯ ವಾತಾವರಣ, ಪರಿಸರ, ತಂದೆ ತಾಯಿಯ ನಡವಳಿಕೆ, ಸಮಾಜದಲ್ಲಿ ಎಲ್ಲವೂ ಪ್ರಭಾವ ಬೀರಿ ಮಕ್ಕಳನ್ನ ರೂಪಿಸುತ್ತಿದೆ. ಇಂದಿನ ಯುವ ಜನಕ್ಕೆ ಯಾವುದೇ ಸಾಮಾಜಿಕ ಮೌಲ್ಯದ ಅರಿವಿಲ್ಲ. ಸಮಾಜವು ಹಣಕ್ಕೆ ಪ್ರಾಧಾನ್ಯತೆ ಕೊಡುತ್ತಿರುವ ಕಾರಣ
ಮಾನವೀಯ ಸಂಬಂಧಗಳು, ಮಾನವೀಯ ಗುಣಗಳು ಬಗ್ಗೆ ನಿಖರತೆ ಕಾಣದೆ ಸ್ವೇಚ್ಛೆಯಾಗುತ್ತಿದೆ. ನಮ್ಮ ಮುಂದಿನ ಪೀಳಿಗೆ ಸಿದ್ದೇಶ್ವರ ಸ್ವಾಮೀಜಿ ಹೇಳಿದ ಹಾಗೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನ ಗೌರವದಿಂದ ನೋಡುವುದನ್ನು ಕಲಿತರಷ್ಟೇ ನಿಜವಾದ ಶಿಕ್ಷಣ. ಸಂಸ್ಕಾರಯುತ ಸಮಾಜ ನಿರ್ಮಾಣ ಸಾಧ್ಯ ಎಂಬುದನ್ನು ನೀವು ಒಪ್ಪುವಿರಲ್ವಾ ಸ್ನೇಹಿತರೆ? ಇಷ್ಟವಾದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್.